ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಸ್ಪಾರ್ಕ್ ತಮನ್ನ ಯೂಟ್ಯೂಬ್ ಚಾನಲ್. ಬರ್ರಿ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ನಿನ್ನೆ ರಾತ್ರಿ ಬಟ್ಟೆ ಹೋಗೋದು ಹಾಕಿದ್ದಾರೆ, ಎಲ್ಲ ಒಣಗಿತ್ತು. ಹೊಸ ಬಟ್ಟೆ ಎಲ್ಲ ಮರ್ಚಿಟ್ಟು ನಾನು ಇವೊಂದಿಷ್ಟು ಅದಾವು, ಅಷ್ಟು ಮರ್ಚಿಡ್ತೀನಿ. ಇವು ಡೈಲಿ ಯೂಸ್ ನೀವು ತಮ್ಮನ್ನ. ನಾನು ಗುಳಿಗೆ ತೊಗೊಂಡು ಮಕ್ಕೊಂಡ್ಬಿಟ್ಟಿದ್ದೆ, ನಿದ್ದೆ ಹತ್ತಿತ್ತು. ನೀ ಬಂದದ್ದೇ ಎಚ್ಚರಾಗಿಲ್ಲ ನನಗೆ. ಹೆಂಗೆ ಎಕ್ಸಾಮ್ ಕರೆಕ್ಟ್ ಆದ್ವಾ? ಕರೆಕ್ಟ್ ಅದು. ಚಲೋ ಬರ್ದಿಲ್ಲಲ್ಲ? ಯಾವ್ದಿತ್ತು ಇವತ್ತು? ಇವತ್ತು ಪರಿಸರ ಐತಿ, ವೆಸ್. ಹೌದನ್ನ? ದೀದಿನೂ ಹೋದ್ಲು ಜಾಜೆ ಇವತ್ತು ದಾದಿಯವ್ರ ಮನೆಗೆ. ಯಾವಾಗ ಬರ್ತಲ್ಲಂತಕ್ಕೆ ಮತ್ತೆ? ನಾಳೆ ಎಕ್ಸಾಮ್ ಅದಾವು. ನಾಳೆ ಎಕ್ಸಾಮ್ ಬರ್ದು ಸಂಜೆಗೆ ಬರೋದಾದ್ರೆ ಬರ್ತೀನಿ ಅಂತಂದು ಹೇಳ. ಓದ್ಕೊಳ್ಳೋದು ಒಂದು ಐತಲ್ಲ ಆಕಿದ, ಹಂಗಾಗಿ ಆಕಿ ಹೊಂಟಾಳ. ಯಾಕಂದ್ರೆ ಅರ್ಶಿಯಾಗನ ಆಕಿ ಕೂಡಿಸಿ ಒಂದೊಂದು ಬುಕ್ ಕೊಟ್ಟಾರ. ಈಗ ಅರ್ಶಿ ಆಪ ಇಲ್ಲಿ ಬಂದ್ಲಂದ್ರೆ ಓದ್ಕೊಳಕ ಮತ್ತೆ ಇಲ್ಲಿಂತ್ರ ದೂರ ಆಕತ್ತ ಅವ್ರಿಗೆ ಶಾಲೆಗೆ ಹೋಗಾಕ. ಅದಕ್ಕೆ ಈಕಿನ ಅಲ್ಲಿ ಹೋದ್ಲಂದ್ರೆ ಓದ್ಕೊಳಂಗೆ ಆಕತ್ತೆ, ಅಲ್ಲಿಂತ್ರ ಶಾಲೆಗೆ ಹೋದಂಗೆ ಆಕತ್ತಂತೇಳಿ ಹೊಂಟಾಳ ಆಕಿನ. ಇನ್ನೊಂದು 2 ಉಳಿತಾವ. ನಾಳೆ ಒಂದು ಬರ್ದೆ ಅಂದ್ರೆ ಎಕ್ಸಾಮ್. ಈಗ ನಾಳೆ ಬರ್ದಂದ್ರೆ ಇನ್ನೂ 2 ಉಳಿತಾವಕಿವು. ಇನ್ನೂ 2 ದಿನ ಗ್ಯಾಪ್ ಕೊಡ್ತೀನಿ. ತುಳಸಿ ಗಿಡ ನೋಡ ಎಲ್ಲ ಹಿಂಗಾಗಿತ್ತು, ಕಡ್ಡಿ ಕಡ್ಡಿ ಆದಂಗೆ. ಈಗೇನು ಮಳೆ ಆತಲ್ಲ ತಮ್ಮನ್ನ, ಎಷ್ಟು ಚಂದ ಸಿಗಾಕತ್ತೈತೆ ನೋಡದ. ಆ ಕಡೆಗೆ ಈ ಕಡೆಗೆಲ್ಲ ಅಲೋವೆರಾ ಗಿಡನೂ ಮಸ್ತ್ ಆಗತ್ತವ. ಹೌದು, ನಮ್ಮ ಪುದೀನ ಗಿಡನ ಹತ್ತೈತ್ರಿಪ್ಪ ಇಲ್ಲಿ. ಅವತ್ತು ಮೊನ್ನೆ ಹಚ್ಚಿದ್ದಾರೆ ನಾನು. ಅದೇನ್ರಿ ಹತ್ತೈತೆ, ಮಸ್ತ್ ಹತ್ತೈತೆ ತಮ್ಮನಲ್ಲ. ಇದಕ್ಕೆ ಸ್ವಲ್ಪ ನೀರು ಹಾಕತ್ತಿತ್ತು. ಅಲ್ಲ, ಇನ್ನೂ ಸ್ವಲ್ಪ ನೀರು ಹಾಕವಕ್ಕ. ಹಾಕ್ಲಿ? ಹಾಕು. ಗುಲಾಬಿ ಗಿಡಕ್ಕೆ ಅದಕ್ಕೆ ಕೂಡ ಹಾಕಿ. ಇದು ಯಾಕೆ ತೆಗಿಯತ್ತೀನಿ? ಏನು ಅದು ಉದ್ರ ಆತೈತೆ ಬಿಡು, ಅಂಟು ಹೋಗ್ಯತ್ತದ ಅದ್ರದ್ದು. ಅಷ್ಟಂತಳಿ ಮತ್ತು ಕಾಲಾಗ ಬಿಡ ಬಿಡ, ಕಾಲಾಗಿಂತ ಯಾರು ತೊಳ್ಗೋದಾರ ಅದನ್ನ. ತೊಗೊಂಬಂದ್ರೆ ಪಾರ್ಸಲ್ ಏನಲ್ಲ ಸಿಗೋರು 3 ದಿನ ಐತಿ. ನನ್ನ ಫೋನ್ ಒಳಗೈತಲ್ಲ ರಿಚಾರ್ಜ್ ಖಾಲಿ ಆಗ್ಬಿಟ್ಟಿತ್ತು. ನನ್ನ ಫೋನ್ ಹಚ್ಚಾರ ಅವ್ರೆ. ಮೊನ್ನೆ ನಿನ್ನೆ ಮಾಡಿದೆ ರಿಚಾರ್ಜ್ ನಾನು. ಬಂತಿದೆ ಓಪನ್ ಮಾಡ್ರಿ ನೋಡು. ಕಳ್ಸಿದ್ ಬೇರೆ ಯಾರಲ್ಲ, ನಮ್ಮ ನಂದಿನಿ ಮೇಡಮ್ ಅವರ. ಅದಿಲ್ಲ ಕಡೆ ಇದನ್ನ ಮಾಡ್ರಿ, ಓಪನ್ ಮಾಡ್ರಿ. ನೀ ಮಾಡು, ಬ್ಯಾಡ ತವ್ರ ಮಾಡ್ರಿ. ನೀ ಮಾಡಿ. ಏ ಮಾಡ್ರಿ, ಯಾರೋ ಒಬ್ರು ಮಾಡ. ಅದು ತಮ್ಮನ ಕಡೆ ಕೊಡ್ರಿ, ತೆಗಿತಾಳಕ್ಕೆ ಹೊರಗೆ. ಯಾಕೆ ಮಸ್ತ್ ಮಾಡ್ತಾರಲ್ಲ. ಹೌದು, ಫೋಟೋ ಇರ್ಬೇಕಿದೆ. ಅದರ ತಮ್ಮನ ತಡಿ ಒಬ್ಬೊಬ್ರು ತೆಗೀರಿ. ಎಷ್ಟು ಚಂದ ಪ್ಯಾಕ್ ಮಾಡಿರ್ತಾರ ನೋಡ ಅದನ್ನೆಲ್ಲ. ಅಯ್ಯ ಮಕ್ಕಾದ ಹಗರ್ ತೆಗಿ ಫಸ್ಟ್. ಮಕ್ಕದ ಫೋಟೋ ಚಂದ ಐತಿ ನೋಡದ. ಟ್ರೈನ್ ಫುಲ್ ಸ್ಪೀಡ್ ಐತಿ. ಯಾವರೆ ಗಂಟೆ ಆಯ್ತು ಏನು. ಡಬ್ಬಿ ಮಾತ್ರ ಭಾಳ ಅದಾವು, ಅರ್ಧಕ್ಕರ್ಧ ಡಬ್ಬಿ ಖಾಲಿನ ಅದಾವು. ಲೋಕಲ್ ಏನರ ಹೊಂಟ್ರೆ ಹಿಂಗೆ ಖಾಲಿ ಇರ್ತಾವೆ. ಅದೇನರ ಲಾಂಗ್ ಹೊಂಟಿದಂದ್ರೆ ಫುಲ್ ತುಂಬಿರ್ತಾವೆ, ಡಬ್ಬಿನೂ ಅದು. ಓ ಹೆಣ್ಣಿ, ನೀ ಎಷ್ಟು ಕೆಲಸ ಮಾಡುವೆ, ಎಷ್ಟು ಮಾಡುವೆ. ನೀವು ಮಾಡ್ತಾರ, ಮಾಡಲಿಲ್ಲ ಅಂದ್ರೆ ಮಾತಿಗೆ ಮಾತು ಬೆಳೆಸಿ ಜಗಳ ಮಾಡಿವಿ. ನಾನು ಪ್ಯಾಂಟ್ ತಂದೀನಿ, ಟ್ರ್ಯಾಕ್ ಪ್ಯಾಂಟ್ 2. ನನಗೊಂದು ಹಾಕ್ಕೊಳಕ್ಕೆ ಯಾವ ಕೊಡ್ತೀನಿ. ಇದ್ದದ್ದು ಹಾಕೋರಿ. ಅವು ಮತ್ತೆ ಎಲ್ಲಾರ ಹೊರಗಡೆ ಹೋಗ್ಬಂದು ಊರಿಗೆ ಹೋದಾಗ ತೊಗೊಂಡು ಬರ್ತೈತೆ. ಹರ್ಯಾಕೆ ಬಂದಾವ ಇವು, ಹರ್ಯಾಕೆ ಬಂದಾವೇನ ಹರಿದ ಬಿಟ್ಟಾವು. ಪೂರ ಹರಿಬೇಕಾದ, ನಾನು ಕಾಣ್ಬೇಕು ಹರಿದದ್ದು. ಈಗ ನೀ ಹರಿಬೇಕು, ನಾ ಹರ್ಕೋಬೇಕು. ಹಾಂ, ಇಬ್ರು
ಇಬ್ಬರು ಇರ್ಬೇಕನ ಬಾ ಹಂಗ ಹೇಳ್ಬಿಡೋದು ಹಾಂ ನಾವಿಬ್ರ ಹರಿಯೋದು ಬೇಡ್ರಿ ಅದಕ್ಕೆ ಅದ ಹರಿಬೇಕು ಅದು ಹರಿದದ್ದು ನಾನು ನೋಡ್ಬೇಕು ಅವ ನೀನು ಹೊಸ ಪ್ಯಾಂಟ್ ತಗೊಂಡು ನಾವು ಕೊಡ್ಬೇಕು. ಮತ್ತು ಹರಿದಿನಾಗ ಹೊಲಸ್ಬೇಕು ಅಂದ್ಬೇಡ. ಇಲ್ಲ ಹರಿದ ಹೊಸ ಮಾತಾ ಇಲ್ಲ, ಡೈರೆಕ್ಟ್ ಹೊಸ ಪ್ಯಾಂಟ. ಯಾಕಂದ್ರೆ ಈಗ ನಾ ಪ್ಯಾಂಟ್ ತೊಗೊಂಬಂದೆ 25 ದಿನದ ಆಯ್ತು. ನಾನು ರಂಜಾನ್ ಹಾಕೋಬೇಕಂತಿದ್ದೆ ಅವನ್ನ, ನೀನು ಕೊಟ್ಟೇ ಇಲ್ಲ. ಅದಾವ ಪ್ಯಾಂಟ್ ಅಂಥೇಳಿ ಇವತ್ತೇ ನೀರು ಅದಾವಿಲ್ಲ, ನೀರು ಬಂದಾವಿಲ್ಲ ಸಿಂಟ್ಯಾಕ್ಸ್ನಾಗ ಅದಾವಲ್ಲ. 12 ಗಂಟೆ ಮಾಡಿ ನೀರು ತುಂಬಿದ್ದು ಅಲ್ಲ, ಯಾಕಂದ್ರೆ ಈಗ ಒಂದು 8 ದಿನ ಆಗೈತೆ ನೀರೇ ಬಂದಿದ್ದಿಲ್ಲ, ಭಾಳ ದೊಡ್ಡ ಪ್ರಾಬ್ಲಮ್ ಆಗೈತೆ. ಆಗ ನಾವು ಜಗಳ ಬರಲೆ ಮನೆ ಒಳಗೆ ಭಾಳ ಆಗ್ಯಾವ ಚೇಂಜಸ್ ಈಗ. ಒಂದೊಂದು ಏನೇನು ಪ್ರೀತಿಲಿಂತ್ರ ನಮಗೇನು ಕೊಟ್ಟು ಕಳಿಸ್ತಾರಲ್ಲ ಅವು ಹಾಕಕ್ಕೆ ನಮಗೆ ಜಗನ ಸಾಲಂಗಿಲ್ಲ. ಎಲ್ಲೆಲ್ಲಿ ಜಾಗ ಇರ್ತದೋ ಅಲ್ಲಿದಲ್ಲೇ ಸ್ವಲ್ಪ ಅಡ್ಜಸ್ಟ್ ಮಾಡಕತ್ತೀನಿ ನಾನು. ಮಳೆ ಹೊಡೆದು ಹಾಕ್ಬೋದು ಗಾಡಿ ತುಂಬ. ಇವತ್ತೇನು ನಮಗೆ ಗಿಫ್ಟ್ ಕಳ್ಸಾರಲ್ರಿ, ಆ ಗಿಫ್ಟ್ ಇಲ್ಲ ಹಾಕೇವಿ, ಗಡಿಯಾರ ಇಲ್ಲ ಹಾಕೇವಿ, ಗಣಪತಿ ಫೋಟೋ ಇಲ್ಲ ಹಾಕೇವಿ. ಆಮ್ಯಾಗ ಇದೈತಲ್ಲ ರಂಜಾನ್ ಮುಬಾರಕ್ ಅಂತೇಳಿ ಇದನ್ನ ಇಲ್ಲಿ ಹಾಕೀವಿ. ಈ ರಂಜಾನ್ ಮುಬಾರಕ್ ಆಮ್ಯಾಗ ಇದನ್ನೇ ಆಮ್ಯಾಗ ಅವ್ರು ಕೊಟ್ಟಿದ್ದು ಗಿಫ್ಟ್ ಭಾಳ ಅದಾವು, ಹೇಳಕ್ಕೆ ಆಗಂಗಿಲ್ಲ ಅಷ್ಟು ಅದಾವು. ಈಗ ಗಾಡಿ ಮ್ಯಾಗ ಹಾಕುವಂಥವು ಇಲ್ಲೊಂದು ಹಾಕೀವಿ. ಆಮ್ಯಾಗ ಇಲ್ಲಿ ಗಣಪತಿ ಫೋಟೋ ಜಗದಾಗ ಇದು ಇತ್ತು, ಇಲ್ಲಿ ನಮ್ದು ಯೂಟ್ಯೂಬದ್ದು 1,00,000 ಸಬ್ಸ್ಕ್ರೈಬರ್ದು ಅವಾರ್ಡ್ ಅದನ್ನಿಲ್ಲ ಹಾಕೀವಿ. ಈಗ ಹಾಕೋದೆಲ್ಲ ಮುಗೀತಾ? ಆದ್ರೆ ಗಾಡಿ ತುಂಬಿಟ್ಟೈತೆ ಪೂರ. ಎಲ್ಲಕ್ಕಿಂತ ದೊಡ್ಡ ಫೋಟೋ ಐತೆ ನಮ್ದು, ದೊಡ್ಡ ಫೋಟೋ ಐತಿ. ಇದನ್ನು ಆರ್ಡ್ರ್ ಮಾಡಿ ತರ್ಸಿದ್ದು ನಾವು. ಇದೇನು ನಿಮಗೆ ಕಾಣಕತ್ತಲ್ಲ ಹೆಬ್ಬಳ್ಳಿ ರೋಡ್ ಇದೆ, ಇಲ್ಲಿ 2 ತಾಸಿಗೊಂದು 3 ತಾಸಿಗೊಂದು ಬರೀ ಬಸ್ ಹೋಗೋದು ಬರೋದು ಮಾಡ್ತಿದ್ವು ಫಸ್ಟ್. ಬಟ್ ಈಗ ನೋಡಿದ್ರಲ್ಲಿ ಗಾಡಿ ಸಿಕ್ಕಾಪಟ್ಟಿರಿಪ್ಪ. ಅಲ್ಲಿ ಟೂ ವೀಲರ್, ಟ್ಯಾಕ್ಟರ್, ಕಾರ್ ಗೀರ್ ಹೋಗೋದು ಬರೋದು ಮಸ್ತ್ ಮಾಡ್ತಾರೆ ಈಗ ಅಲ್ಲಿ. ಈಗ ಉಣ್ಕಲ್ಲಂತೂ ಫುಲ್ ಆಗೈತಿ. ಈಗ ಎಲ್ಲರ ಪ್ಲಾಟ್ ಗಿಟ್ ಅದಾವ ಅಂತ ಹೇಳಿದ್ರೆ ಹೆಬ್ಬಳ್ಳಿ ರೋಡಿಗೆ ಅದಾವು. ಈಗೇನ ಚಿರ ತೊಗೊಂಡ್ಯಾ? ಹಾಂ ಒಬ್ಬರನ್ನ ಹೋಗೋಣ ನೋಡ್ರಿ. ಇಲ್ಲಂತೂ ಜಲ ಸಿಕ್ಕಾಪಟ್ಟಿದೈತಿ. ಹೀಗಾಗಿ ಫ್ಯಾನ್ ಹಚ್ಚಬಿಟ್ಟಿದ್ದೇವೆ ನಾವು. ಈಗ ಫ್ಯಾನು ಬಂದ್ ಮಾಡಿದೆ. ಮತ್ತೆ ಬಂದ್ ಮಾಡ್ಬೇಕಾ? ಇದು ಬಾತ್ರೂಮಿನ ಲೈಟ್ ಅದು ಬಂದೈತಿ. ಹಾಂ ಹೊರಗಿಂದ ಇರೋದಿಲ್ಲ, ಹೊರಗಿಂದ ಇರಲಿ. ನೋಡ್ರಿ ಒಬ್ಬರು ಕಿಲಿ ತೊಗೊಂಡು ಲೈಟ್ ಕಿಲಿ ಹಾಕ್ಬಿಡ. ಹೊರಗೆ ಗಾಳಿ ಮಸ್ತ್ ಐತೆ ನೋಡ, ತಂಪ ಗಾಳಿ. ಎಲ್ಲ ಮಳೆ ಆಗೈತೆ ಏನೈತೆ, ಹಾಂ ಅದು ಗಾಳಿ ಅಷ್ಟು ತಂಪೈತೆ. ದೇವ್ರ ಸೃಷ್ಟಿ ಗಾಳಿ ಮುಂದೆ AC ಗೀಸಿ ಎಲ್ಲ ವೇಸ್ಟ್, ಏನು ಲೆಕ್ಕನ ಇಲ್ಲ. ಚಾವಿ ಮನೆ ಮಾಲಕ ನಾ ಏನು ಮಾಡಬೇಕು ನಿನಗೆ ಕೇಳೇ ಮಾಡ್ಬೇಕು. ಪ್ಯಾಂಟ್ ಹಾಕ್ಕೊಳಕ್ಕೂ ನಿನ್ನ ಪರ್ಮಿಷನ್ ತೊಗೋಬೇಕು ನಾನು. ಹೊಸ ಪ್ಯಾಂಟ್ ಅದೇ ಮಾಲಕ್ ಮತ್ತು ನಾನು ಪ್ಯಾಂಟ್ ಹಾಕ್ಕೋಬೇಕಂದ್ರೂ ನೀನು ಕೊಟ್ಟ ಮ್ಯಾಗ ಹಾಕ್ಕೋಬೇಕು. ಹಂಗಾರೆ ಮತ್ತೆ ಪ್ಯಾಂಟ್ ಹಾಕ್ಕೊಳಂತ ಯಾರು ಅನ್ಕೋಬೇಡ್ರಿ, ಪ್ಯಾಂಟ್ ಹಾಕ್ಕೊತೀನಿ. ಅದು ಹೊಸ ಪ್ಯಾಂಟ್ ಏನಾದ್ರೆ ಅಷ್ಟೇ. ಅದೇ ಚಪ್ಪಲ್ ಕೊಂಡು ಹೋಗೋಣ. ಚಪ್ಪಲ್ ಸ್ಟ್ಯಾಂಡ್ ಅಂತೂ ನಮ್ದು ಮುರಿದು ಇದ್ರೆ ನೀವು ಮತ್ತೋಟ ಇದನ್ನ ಮಾಡ್ತೀರ ಅದನ್ನ. ಏನು ದಮ್ಮ ಇಲ್ಲ ಉಳ್ದಿಲ್ಲದ್ರಾಗ ಈಗ ಇಷ್ಟ ನಿಂದಿರ್ಸಿ ನಾನು. ಚಪ್ಪಲ್ ಸ್ಟ್ಯಾಂಡ್ ಚೇಂಜ್ ಮಾಡೋಕೆ ತಿಳಿದಾನೆ. ಚೇಂಜ್ ಅಂದ್ರೆ ಏನು ಕಟ್ಗಿದೆ ಇಲ್ಲ ಕಬ್ಬಿಣದ್ದೆ ಮಾಡಿಸ್ಬೇಕಲ್ಲ, ತರಬೇಕು. ಏನು ಚಿರ ತೊಗೋಬೇಕನ ಈಗ? ಹಾಂ ಹೇಗಲ್ ಮಾಡಿಗೋರು ಮನೆ ಮಾಲಕ್ರ ಇದನ್ನೊಂದು ತಗೋಬೇಕ. ಮತ್ತು ಮಾಲಕ ನಾನು ಏನಿದೆ ಚಾಂದಿನಿ ಲೈಟ್ ಒಂದು 4 ದಿನ ಹಾಕಿದ್ರೆ ಮತ್ತೆ ಅದ ಬಿಟ್ರಲ್ಲ, ಮತ್ತೆ 4 ದಿನ ಆಗ್ಬೇಕು. ಮತ್ತೆ ಅವು ಹಾಕ್ತಾರನೇ ಟೋಟಲ್ ವಾರದಾಗ 4 ದಿನ ಅಷ್ಟೇ. 3 ದಿನ ಬಂದು 4 ದಿನ ಚಾಲು. ಹಾಂ ಫೈನಲಿ ನಾವು ಈಗ ಇಲ್ಲಿ ಗಿರಣಿಗೆ ಬಂದ್ವಿ. ಗಿರಣಿ ಒಳಗೆ ಈ ಚೀಲ ಇಟ್ಟು ಅಲ್ಲಿ ರೇಷನ್ ತೊಗೊಳಕ್ಕೆ ಅಮ್ಮನ ಅಂಗಡಿ ಕಡೆ ಹೋಗೋಣ. ಅಮ್ಮನ ಭೇಟಿಯಾಗಿ ಅಲ್ಲಿ ರೇಷನ್ ತೊಗೊಂಡು ಬರೋಣ ರೀ. ಗೋಧಿ ಮೇಲೆ ಹಾಕ್ಬೇಡಂತಂದು ಹೇಳ್ರಿ ಅವ್ರಿಗೆ, ಸಣ್ಣ ಹಾಕನ್ರಿ. ಅಮ್ಮ ಮಳೆ ಬರ್ತೈತ್ರಿ ಇದು. ನಿನ್ನೊಂದ್ ದಿನ ಅಷ್ಟ ಇಲ್ಲ ನೋಡ್ರಿ. ಇನ್ನೊಂದ್ ದಿನ ಅಷ್ಟ ಹೊಳಗ್ ಕೊಟ್ಟಿತ್ತು, ಚಂದಾಗಿ ವ್ಯಾಪಾರ ಮಾಡಿದ್ದೆ. ಈಗ ಮಳಿ ನೋಡಿದ್ರೆ ಹೇಗೆ ಆ ಮಳಿ ಬರೋದ್ರ ಹೋಗ್ಬಿಡ್ರಿ ನೀವು ಮನಿಗತ್ತೆ ತೋರ್ಸ್ಕೊಂಡ್ ಕುಂದ್ರಬೇಡ್ರಿ. ಇಲ್ಲ ಇಲ್ಲ ಅವ್ರಿಗೆ ಆಟೋದ ಅಣ್ಣರಿಗೆ ಫೋನ್ ಹಚ್ಚಿಬಿಡ್ರಿ. ನೋಡ ಅಣ್ಣಾರ ಬಂದ್ರಿ ಚಲೋ ಅದಾರಿಪ್ಪ, ಅವ್ರೊಬ್ರು ಇಲ್ಲೇ ಇರ್ತಾರ್ರಿ. ಫೋನ್ ಹಚ್ಕೊಳಿಗೆ ಲಗು ಬರ್ತಾರ್ರಿ. ನೀವು ಹಚ್ಚಿದ್ರಿ ಆ ಚೇತನವ್ರಿಗೆ? ಅವ್ರು ಇನ್ನ ಗಿರಣಿಗೆ ಹಾಕ್ಯಾರ ಇಲ್ರಿ ಚೀಲ, ಗಿರಣಿಗೆ ಒಂದಿಟ್ಟು ಬಂದಿವ್ರಿ. ಹಾಂ ರೀ
ಬಂದ್ರಿ ಭಯ ಆ ಕಡೆ ಮುಂದೆ ಎಷ್ಟು ಮಿಂಚಾಕತ್ತೈತೆ ನೋಡ್ರಿ ಚಲೋ ಆತ್ರಿ ಮಳೆ ಸ್ಟಾರ್ಟ್ ಆಯ್ತು ಹನಿ ಉದ್ರಾಗತ್ತಿತ್ತು ನೋಡಲ್ಲಿ ಎಂತಿದ್ದ ಹನಿ ಅದ ಸಣ್ಣ ಅಲ್ಲ ಮಾಡೋ ಅಂತ ನೋಡ್ರಲ್ಲ ಅದ ಮಿಂಚಾದ ನಮ್ಮ ಆಟೋ ಅಣ್ಣ ಯಾವಾಗ ಬರ್ತಾರ ನಗಿ ಜೋರ್ ಆತ್ರಿ ನೀರು ತೆಗಿತಾರ ತಡ್ರಿ ಆ ಉಳ್ಕಿದ್ದು ಇಟ್ರೆ ಇಡ್ತಾರ ತಗೋರಿ ಅವ್ರು ಅಲ್ಲದವಲ್ರಿ ಒಣ ನೀರು ತೊಗೊಂಡೋಗ್ಯಾರನ್ರಿ ಆ ಛತ್ರಿಗೆ ಇಟ್ಟು ಬಿಡ್ರಿ ಅವ್ರು ಮೀನ ತೆಗಿಯಮಟ ಅಂದ್ರ ಜೋರ ಮಾತಾಡಿದೆ ಜೋರ ಆತೆ ನೋಡ್ರಿ ಅಮ್ಮ ತೋಟ ಮುಖ್ಯ ಮನಸ್ಸು ಫಲ ತೋಮ ಮುಖ್ಯಮ್ಮ ಅವ ನೀವು ಕುಂದ್ರ ಹೇಳ್ರಿ ಅವ್ರು ಇಡ್ತಾರ್ರಿ ಮತ್ತೆ ತೋರ್ಸ್ಕೊಂತೀರಿ ನೀವು ಕಪಡಾತಾರ ನೀವು ಹೇಳ್ರಿ ಮತ್ತೆ ಏನಾಗಿದ್ದು ಸಿಗ್ತಾವ್ರಿ ಹಗರ್ರಿ ಅಲ್ಲಮ್ಮ ಇನ್ನೂ ವ್ಯಾಪಾರ ಆಗತ್ತಿತ್ತು ಅಲ್ಲಿ ಪಾಪ ಕಾಯಿಪಲ್ಯ ಎಲ್ಲರೂ ಹಚ್ಕೊಂಡ್ ಕುಂತಿದ್ರು ಇದು ಹಂಗ ಸಡನ್ ಆಗಿ ಬಂದಾಗ್ಬಿಡ್ತ್ರಿಪ್ಪ ಆಗಲ್ಲಾಗ ರೋಡ್ ಪೂರ ಒಣದಿತ್ತೆ ನೋಡು ಬರ್ರಿ 2 ನಿಮಿಷದಾಗ ಪೂರ ಹಸಿ ಆಯ್ತು ನಡಿ ಹೋಗಿ ಪಟ್ಟು ನಡಿ ಆಟೋದವ್ರು ಬಂದಾರೆ ಮಳೆ ಹಚ್ಚಿ ಅಂತ ಕಟ್ಟಾತಿದ್ದಿ ಬಂದಿರಿ ನಾವು ಇಲ್ಲಿ ಅಮ್ಮರ ಆಗ್ಲೇ ಬಂದ್ರಲ್ಲ ಸಾಮಾನು ಇಳಿಸ್ಕೊಂಡಾರ ನಮ್ಮ ಮನೆಯವ್ರು ಆ ಬ್ಯಾಗ್ ತೊಗೊಂಬರಕ್ಕೆ ಹೋಗ್ಯಾರಿ ಪರೇಶಾನಿಂದ ಇಲ್ಲ ಐತಿ ಸಾಮಾನು ಅದ ಲಘು ಬಾ ಇಲ್ಲಿಡು ಚಪ್ಪಲ್ ಇಡು ತಳಗಿಡು ತೆಗಿ ಚಿಲ್ದಾಗಂತಾರ ಪಟ್ ಸೆಟ್ಟಿಂಗ್ ಮಾಡೋದೆಲ್ಲ ಈಗ ತೆಗಿತ ಸೆಟ್ಟಿಂಗ್ ಭಾಳ ಇಲ್ಲ ಅವೇನು ನಾನು ಭಾಳ ತಗೊಂಡಿಲ್ಲ ಇಷ್ಟ ಅವ ತಡಿ ಒಂದು ತೆಗಿದ್ವಿ ಫಸ್ಟ್ ಕೋಡ್ಬಳಿ ಬಡಿ ಸೊಪ್ಪು ಅಲ್ಲಿ ತೊಗೊಂಡಿವಿ ನಾವು ಮಳೆ ಸ್ಟಾರ್ಟ್ ಆಯ್ತು ಮಳೆಗೆ ತೊಯ್ತು ಅಂತೇಳಿ ನಾನು ಒಡ್ನೆ ಕಟ್ಕೊಂಡವನ ಚಲೋ ಮಾಡ್ದೇವಲ್ಲ ಹಂಗದವ ಫಸ್ಟ್ ನೀ ಬುರ್ಕ ತೆಗಿ ತೆಗೆದು ತಲೆ ಹೋಗ ಅನ್ಸ್ಕೊಂಬ ಏನು ಹಾಕ್ಬಿಡ್ತಾಮಲ್ಲ ಅದನ್ನು ಆ ಡಬ್ಬ್ಯಾಗ ಹಾಕ ಬಡೆ ಸೊಪ್ಪು ಡಬ್ಬಿ ಎಲ್ಲ ಐತೆ ನೋಡು ಹುಷಾರು ನೋಡ ಹೆಂಗೆ ಹಾಕ್ತಾವ ನೋಡು ಹಂಗೆ ಹಾಕ್ಬಾರ್ದೆ ಏನು ಸಡಿ ಆಯ್ತಲ್ಲ ಚೀಲಾಪುರ ಹೆಂಗೆ ತಿದ್ದಬೇಕು ಇದ್ರಾಗ ಆಮ್ಯಾಗ ಸುರಿಬೇಕು ಅಂದ್ರೆ ಹೊರಗೆಲ್ಲಿ ಬೆಳಂಗಿಲ್ಲ ಮಸಾಲೆ ಬಡಿ ಸೊಪ್ಪು ಚಲೋ ಇರ್ತಾವೆ ಅವು ಹೌದು ಸಾದಾ ಬಡಿ ಸೊಪ್ಪು ಚಲೋ ಇರಂಗಿಲ್ಲ ಹಂಗೆ ಅಂತೇಳಿದ್ರೆ ಹೆಚ್ಚಿಗೆ ತಿನ್ಬಾರ್ದೆ ಸಾದಾ ಬಡಿ ಸೊಪ್ಪ ಚಲೋ ಬಾಯೊಳಗೆ ಹೆಲ್ತಿಗೆ ಅಂದ್ರೆ ಅವ ಸಾದಾ ಬಡೆ ಸೊಪ್ಪನ ಚಲೋ ಅದು ಊಟ ಮಾಡಿದ್ದೆಲ್ಲ ಜೀರ್ಣ ಮಾಡ್ತದಂತ ಎಲ್ಲೇ ಮಳಿ ಮಸ್ತ್ ಆಗೈತಿದೆ ಹೌದು ಹಿಂಗಾಗೈತಲ್ಲ ತಂಪಾಗಿ ಬಿಟ್ಟೈತಿ ಇಲ್ಲಿ ಮಳಿ ಬಂತು ಅದ್ರ ಅಂತಾಪರಿನ ಬರಲಿಲ್ಲ ಒಂದು 10 ನಿಮಿಷ 15 ನಿಮಿಷ ಬಂತೆ ಅಲ್ಲಿ ಬಂತ ಜೋರ್ ನಾನೇನು ಎಲ್ಲಿದ ಮನಿಗತ್ತೆ ಜೋರ್ ಬರ್ತೈತೆ ಅಂತ ಮಾಡಿ ನಾನು ಇಲ್ಲ ಹಂಗೇನು ಬರಲಿ ಬಿಡ ಇಲ್ಲಿ ಹೊರಗೆ ಗಾಳಿ ಮಾತ್ರ ಮಸ್ತ್ ತಂಪ ಗಾಳಿ ಐತಿ ಕರೆಂಟ್ ತೆಗ್ದಾರೆ ಏನು ಕರೆಂಟ್ ಯಾವಾಗ ಹಾಕ್ತಾರೋ ಏನು ಇದೇನಿದೆ ಓಡೋನಿಲ್ಲ ಅದು ಅಂದ್ರೆ ರೂಮೇನು ರೂಮ್ ಸ್ಪ್ರೇ ಅಂತ ನೋಡಿದ ರೂಮ್ ಅಂದ್ರೆ ಏನಂದ್ರೆ ರೂಮೊಳಗೆ ಸ್ಪ್ರೇ ಮಾಡ್ಬೇಕನೇ ಇದೆ ಅಂದ್ರೆ ಖುಷ್ಬು ಇದೆ ವಾಸನಿ ಎಲ್ಲ ಕಡೆನೂ ಹೊಡೆದ ವಾಸನಿ ಘಮ್ ಅಂತೈತಿ ಗಮ್ ಅಂತೈತಿ ಹೊಡೆದಿಲ್ಲ ಅಂದ್ರೆ ಹೊಡಿಲಿಲ್ಲ ಅಂದ್ರೆ ನಾಟ್ತೈತಿ ಕೆಟ್ಟ ನಾಟ್ತೈತಿ ಹೊಡಿದ ಅಂದ್ರೆ ವಾಸನಿ ಗಮ ಅಂತೈತಿ ಹೊಡಿಲ್ಲ ಅಂದ್ರೆ ಕೆಟ್ಟ ನಾರ್ತೈತಿ ಅಂದ್ರೆ ತಿಂಗಳ ಸಂತೆನ ಇದೆ ಹಾಂ ಕೆರಬೇಕಂದ್ರೆ ತಿಂಗಳ ಸಂತೆ ಅಲ್ಲ ತಿಂಗಳ ಸಂತೆ ಮಾಡ್ಯಾವ ನಾವು ಅದು ಮಸ್ತ್ ಸ್ವಲ್ಪ ಐತಿ ಏನೇನು ಆಗಿರ್ತೈತಲ್ಲ ಹೋಗಿ ತೊಗೊಂಬರ್ತೀವಿ ಇದ್ದದ್ದು ಬಿಡೋದು ಇಲ್ಲದ್ದು ತೊಗೊಂಬರೋದು ಅಷ್ಟ ನಾವೇನು ಹಂಗ ತಿಂಗಳ ಇಷ್ಟ ತೊಗೊಬೇಕನ್ನೋದು ಏನಿಲ್ಲ ನಮ್ಗೆ ಏನೇನು ಖಾಲಿಗೆ ಇರ್ತೈತೆ ಒಂದೊಂದು ತೊಗೊಂಬಂದು ಇಟ್ಕೊಂಡಿರ್ತೀವಿ ಆಮೇಲೆ ಮೊನ್ನೆ ರಂಜಾನ್ ಮುಂದೆ ಸ್ವಲ್ಪ ತೊಗೊಂಬಂದಿದ್ವಿ ಆಮೇಲೆ ಮತ್ತೆ ಅವಾಗ ಅಂತ ಹೇಳಿದ್ರೆ ಅವಾಗ ತೊಗೊಂಬಂದಿದ್ವಿ ಮತ್ತು ಈಗ ಇದು ಎಣ್ಣೆ ಖಾಲಿ ಆತಲ್ಲ ಎಣ್ಣೆ ತೊಗೊಂಬಂದ್ವಿ ಈಗೇನು ಉಪ್ಪಿನಕಾಯಿ ಆಗೈತೆ ಐತಿ ಇನ್ನೂ ಸ್ವಲ್ಪ ಅದ್ರಾಗ ಆಗೈತ್ರಿ ಪೂರ ಆಗೈತೆ ಊಟದಾಗ ಉಪ್ಪಿನಕಾಯಿ ಅದು ಬೇಕಾದ 1 ಕಿಲೋದ್ದು ಇದು ಅರ್ಧ ಕಿಲೋದ್ದು ಅಂತ ನೋಡು ಯಾವ್ದು 1 ಕಿಲೋದ್ದು ಅದು ನಾವು ಇದ್ರ ತೊಗೊಂಬಂದಿದ್ದಲ್ಲ ಹುಬ್ಳೆ 1 ಕಿಲೋ ಇಲ್ಲಿದೆ ಇದೇ 1 ಕಿಲೋ ಐತಿ ಡಬ್ಬಿ ಶೇಮ್ ಇರ್ಬೇಕು ನೋಡಿ ಅಡ್ಡು ಇಲ್ಲ ಸ್ವಲ್ಪ ಹೌದೌದು ಬಾಸ್ ಒಂದೈತಿ ಇದಕ್ಕೆ ಇದು 1 ಕಿಲೋ ಸುಮಾರು ಒಂದೀಟ ಅದೇ ನೋಡ್ರಿ ಇಲ್ಲ
1 kg ಇದೆ. ಹೌದಾ? ಇದು ಅರ್ಧ kg ಇದೆ. ಇದನ್ನ ತೊಗೊಂಬಂದು ನಾವು ಭಾಳ ದಿನ ಆಯ್ತು ಈಗ. ಇದ್ರ ತೊಗೊಂಡಿದ್ದು ನಾವು ದುರ್ಗದ ಬೈಲಾಗ. ಅವಾಗ ಮಾರ್ಕೆಟ್ಗೆ ಹೋಗಿದ್ವಲ್ಲ ನಾವು, ಅವಾಗ ತೊಗೊಂಡಿದ್ದು. ನಾವು ತೊಗೊಂಡಿದ್ದೆ. ಇದು ಪೂರ ಖಾಲಿ ಆಯ್ತಾನೆ ಈಗ? ಇದು ಅಲ್ಲಿಡೋ ಹೋಗ್ತಾವನ ಕೊಬ್ಬರಿ ಡಬ್ಬಿ, ಅದ್ರಾಗ ಇನ್ನೂ ಸ್ವಲ್ಪ ಐತಿ. ಇದನ್ನೇನು ಹೊಡ್ಯೋದು ಬೇಡ. ಇವ್ನು ಹೋಗಿ ಇದ್ರಾಗ ಇಟ್ಟು ಬಾ ಬಾತ್ರೂಮ್ನಾಗ. ತಮ್ಮನ್ನ ನಿನ್ನ ಮ್ಯಾಗತ್ತಲ್ಲ ಸ್ಕೂಲಿಗೆ ಹೋಗ್ಬೇಕಾರೆ ನಾವು ತಮ್ಮಂದೆ ಪರ್ಫ್ಯೂಮ್ ಇದನ್ನು ಹೊಡ್ಕೊಂಡು ಹೋಗಿ ನೀನು. ಆಕೆ ಹೊಡ್ಕೊಂಡು ಹೋಗಂದ ಸ್ಕೂಲ್ಗೆ ಮುಂದೆ. ಆಕೆ ಹೊಡ್ಕೊಂಡು ಹೋಗೋದು ಅಲ್ಲಿದೆ, ರೂಮ್ ಹೊಡೆದಿದೆ. ಈಗ ಮನಿ ಒಳಗೆ ಸ್ಮೆಲ್ ಬರಲ್ಲ, ಸ್ವಲ್ಪ ಮನಿ ಸ್ಮೆಲ್ ಆಗಲಿ ಅಂತ ಕೊಟ್ಟಾರ. ಈಗ ಮಳೆಗಾಲದಾಗೆಲ್ಲ ಒಂಥರ ವಾಸನೆ ಬರ್ತಿರ್ತೈತೆ, ಗುಮುಸ್ ಗುಮುಸ್ ವಾಸನೆ. ಕದ ಮುಚ್ಕೊಂಡು ಹೋದ್ವಿ ಅಂದ್ರೆ ಅದಕ್ಕೆ ಹೋಗೋ ಮುಂದೆ ಇದನ್ನೆಲ್ಲ ಹೊಡೆದ ಕದ ಮುಚ್ಕೊಂಡು ಬರೋ ಮುಂದೆ ವಾಸನೆ ಹಾಗೇನಾ ಇದು? ಆ ಮುಲಿ ಹೊಟ್ಟಿ ಮುಲಿ ಮುಲಿ ಹೊಡಿ ಸಾಕಷ್ಟ. ಅಲ್ಲಿ ಹೋಗ್ಬೇಡ, ಮತ್ತೆ ಗ್ಯಾಸ್ ಕಡೆ ಹೋಗ್ಬೇಡ. ಇಲ್ಲ ಅಲ್ಲಿ ಹೋಗ್ಬೇಡ, ಸಾಕು ಅನಿಷ್ಟ ಎರಡ ಕಡೆಗೆ ಹೊಡೆಯತ್ ನಾವು. ಸಬ್ಸಿಡಿ ಹೊಡಿತೇವೆ ನೋಡಿ. ಬರಾಗತ್ತ ವಾಸನೆ ಸ್ವಲ್ಪರ ಜಿಗ್ದಾಡ್ ಹೊಡ್ಯಾಗತ್ತೆ. ಬರಾಟಿ ತಗಲಕ್ಕ ಈಗ ಇಲ್ಲ, ಆಮೇಲೆ ಬರ್ತಿದೆ. ಬರ್ತೇನೆ ಹಗರ್ ಬರ್ತೈತ್ರಿ ಅದು, ಒಮ್ಮಕ್ಳು ಬರೋದಿಲ್ಲ. ಸ್ಮೆಲ್ ಸಾಕು ಮಾಡ. ಇವತ್ತಾಗಿ ಮಾಡ್ತಾನೆ ಪೂರ ಅದನ್ನೇ. ಅದೆಲ್ಲ ಹೊಡಿತಾನೆ ಹೊರಗೆಲ್ಲ, ಬೇಡ ಹಂಗೋಗೆಲ್ಲ ಬೇಡ. ಬಂತು ನೋಡಿ ಸ್ಮೆಲ್. ನೆಕ್ಸ್ಟ್ ಬಂದ ವಾಸನೆ ಐತಿ. ಚಲೋ ಆಯ್ತದಿಲ್ಲ ವಾಸನೆ? ಹಾಂ ಸ್ವಲ್ಪ ವಾಸನೆ. ಯಾಕಂದ್ರೆ 160 ರೂಪಾಯಿ ಎರಡಕ್ಕೆ ಬೈ ಇಲ್ಲ, 169 ರೂಪಾಯಿ ನಮಗೈತಲ್ಲ. ಅವ್ರೆ 167 ತೊಗೊಂಡಾರೆ. ಬಾಯ್ 1 ಗೆಟ್ 1 ಇದೆ. ಒಂದು ತೊಗೊಂಡ್ರೆ ಒಂದು ಫ್ರೀ. ಜಾಸ್ಮಿನ್ ಇದೆ. ಜಾಸ್ಮಿನ್ ಇದ್ರಾಗ ಫ್ಲೇವರ್ ಅದಾವು, ರೋಸ್, ಜಾಸ್ಮಿನ್, ಆಮ್ಯಾಗ ಇನ್ನೊಂದು ಏನೈತೆ ಅದೇ. ಇದು ಚಲೋ ಐತಲ್ಲ ವಾಸನೆ? ಜಾಸ್ಮಿನ್ ಚಲೋ ಐತಿ, ಅಡ್ಡಿ ಇಲ್ಲ. ಅಕ್ಕಿ ತೊಗೊಂಬಂದ್ವಿ, ಆಮ್ಯಾಗ ಹಿಟ್ಟು ಹಾಕ್ಸ್ಕೊಂಬಂದ್ವಿ. ಈಗ ನಾವೇನು ಹಾಕ್ಸ್ಕೊಂಬಂದ ಹಿಟ್ಟೆ ಅದೊಂದು kg ಐತಿ. ಎಷ್ಟೈತೆ ಅದು? 1 kg ಇಲ್ಲ, ಅದು kg ಅಲ್ರಿ. ಅದು ಜೋಳ 5 kg, ಆಮೇಲೆ 2 ಕಲ್ಪ ಅಕ್ಕಿ 7 kg ಹಿಟ್ಟು ಐತದ. ಹೌದಾ? ಈಗ 1 ತಿಂಗಳು ಆಕೈತನ ಅದು ತಿನ್ನ ರೊಟ್ಟಿ ಮಾಡಿದ್ರಿ? 1 ತಿಂಗಳು ಆಕತಿ. ಏನ ಬರೇ ಕುಚ್ಚ ಶಿಫ್ಟಿಂಗ್ ನಿಂದೆ? ಮತ್ತು ಮಳೆ ಬರಾಕತ್ತೆ. ಇಲ್ಲಿಂತ್ರ ಇಲ್ಲಿ, ಅಲ್ಲಿಂತ್ರ ಅಲ್ಲಿ. ಫಸ್ಟ್ ಇಲ್ಲಿ ಬಿಸಿಲು ಬರ್ತೈತಿ. ಇಲ್ಲಿ ಬಿಸಿಲು ಬಂತಂತ ಹೇಳಿದ್ರೆ ಮತ್ತೆ ಅಲ್ಲಿ ಹೋಗ್ಬಿಡ್ತೀವಿ ನಳ್ಳಿಗೆ ನಾವು. ಇಲ್ಲಿ ಮಳೆ ಬಂತಂತ ಹೇಳಿದ್ರೆ ಮತ್ತೆ ಅಲ್ಲಿ ಹೋಗ್ಬಿಡ್ತೀವಿ, ತೊಳಸಿಬಾರ್ದು ಅಂಥೇಳಿ. ಆಮ್ಯಾಗ ಬಿಸಿಲಿಗೆ ಒಣಗಬಾರ್ದು ಅಂಥೇಳಿ. ಇವು ಇಡ್ಲಿ ಇವು. ಇಡ್ಲಿ ಅಂತೂ ಏನು ತೊಯ್ಯಂಗಿಲ್ಲ ಬಿಡ. ಅವು ತೊಯ್ದಾವಲ್ಲ ಈಗ ಅವು. ತೊಯ್ದಾವು? ಹಂಗೆ ಹೇಳ್ತೀನಿ ನಾನು, ಹಂಗೆ ತೋರಿಸ್ಬಾರ್ದಾವು ಅಂತೇಳಿ. ತೋರಿಸಿದ್ರ ಅದು ದೇವ್ರ ಮುಂದೆ ದೀಪ ಹಚ್ಚ ಮುಂದೆ ಚಿರಾಕ್ ಹಚ್ಚಕ್ಕೆ ಅಂತಂದೇ ಇಟ್ಟಿರ್ತೀನಿ ನಾನು. ಮತ್ತು ಇಲ್ಲಿ ಎಲ್ಲಿ ಒಳಗಡೆ ಜಾಗ ಇಲ್ಲ ಅಂತ ಅಲ್ಲಿ ಇಟ್ಟಿರ್ತೀನಿ. ಮಳೆ ಬಂದಾಗ ತೊಗೊಂಬಂದು ಇಲ್ಲಿ ಇಡೋದು, ಮಳೆ ನಿಂತಾಗೋಗಿ ಅಲ್ಲಿ ಇಡೋದು. ಈ ನಿಮ್ಮ ಮಂತ್ ತಮ್ಮದಲ್ಲ ಹಪ್ಪಳ ಹಾಂ ನಡಿ ಊಟಕ್ಕೆ ಅವನ್ನ ಟೇಸ್ಟ್ ಮಾಡೋಣ ಅಂತ. ಈಗ ಇಲ್ಲಿ ಚಾಚಿ ಇದು ಕೊಟ್ರು ಬರ್ರಿ. ಇಲ್ಲಿ ಸುರ್ಕುಂಬ ಸುರ್ಕುಂಬ ನಿನ್ನ ಕಾದ್ರ ಫೋನ್ ಹಚ್ಚತ್ತಾನೆ. ಹೌದಾ? ಈಗ ನೋಡಿ ಅಂತಾನ. ಏನು ಬೇ ನೀವು ಏನು ಬೇ ಫೋನ್ ಹತ್ತಂಗ್ರಿ ಬೇ? ಹಾಂ ಅಲ್ಲ ಏನಪ್ಪ ಊಟ ಏನಿಲ್ಲ ಬಿಡ. ನಿಮ್ದು ಆತ? ಲಗು ಬಿಡ್ಲ ನಿಮ್ದು ಎಕ್ಸ್ಪ್ರೆಸ್ ಗಾಡಿ ಇದ್ದಂಗ. ಹೌದಾ? ಬಂದ್ರ ನನ್ನ ಚಾಚಾರ್ ಕಟ್ಟಾಕ? ಕಟ್ಟು ಹೋದ್ರ? ಹೌದಾ? ಮಕ್ಕಂಡ್ರ ಅಲ್ಲೇ? ಯಾರ್ಯಾರು ಬಂದದ್ರ? ಗನಿ ಅದಾನೇನು? ಅಲ್ಲೇ ಅದಾನ ಅವನು? ಅದಂತ ನಾನು ಅಲ್ಲಿ ನಿಂತು ಬಿಟ್ಟಿದ್ದಾರೆ ಇರ್ತಾನ. ಚಲೋ ಆತ್ ಬಿಡಪ್ಪ. ತೊಟ್ಟಿ ಮುಗೈತಲ್ಲಿ. ಏನ್ ಮಾಡತ್ತ ರೇಷ್ಮಾ? ಊಟ ಮಾಡೋಣ? ಹಾಂ ಊಟ ಮಾಡೋಣ್ರಿ. ನಡಿ ಹಪ್ಪಳ ಕರಿ ಸಪ್ಪಳ ಅಲ್ದಂಗೆ ಕರಿತೀನಿ. ಇದೊಂದು ಸ್ವಲ್ಪ ಇದು ಕೊಡ್ಬೇಕಲ್ಲ ಸುರ್ಕುಂಬನ. ನಮ್ಮ ಆಶಾರ ಮತ್ತು ಸುರ್ಕುಮಾರಣ ಮತ್ತೆ ಅಂದ್ರೆ ಅವ್ರ ಡಿಪೋಗೆ ಕೊಟ್ಟು ಕಳಿಸ್ಬೇಕಾಗಿತ್ತಂತ. ಮನೆ ಕೊಟ್ಟು ಕಳಿಸಿದ್ರ ಅರ್ಧ, ಇನ್ನೊಂದು ಸ್ವಲ್ಪ ಮಂದಿ ಕೇಳಾಕತ್ತಿದ್ರಂತ ಶುರ್ಕುಂಬ ಅಂತೇಳಿ. ಅದಕ್ಕೆ ಇವತ್ತು ಮತ್ತೆ ಮಾಡ್ಯಾರ ಅವ್ರು.
ರಂಜಾನ್ನಾಗೇನು ಟೇಸ್ಟ್ ಬರಂಗಿಲ್ಲ ಈಗ ಏನು ಬೆಕ್ಕದ ಹಾಕಿ ಮಾಡಿದ್ರೆ ಅವತ್ತಿನ ಹಂಗೆ ಟೇಸ್ಟ್ ಬರಂಗಿಲ್ಲ. ಮತ್ತು ಆ ಟೇಸ್ಟ್ ಬರ್ಬೇಕಂದ್ರೆ ಆಯ್ತಲ್ಲ ಹೊಸ ಅರ್ವಿ ಹಾಕೋಬೇಕು ಮತ್ತು ನಾವು ಏನು ಸಾರು ಆಗೈತಿ, ಅನ್ನ ಆಗೈತಿ. ನಾವೇನು ತಳ ಹೊಂಟಿದ್ವಲ್ಲ ಹೋಗೋಕ್ಕಿಂತ ಮುಂಚೆನ ಸುಮಾನ ಅನ್ನ ಮಾಡ್ಯಾಳೆ, ಸಾರು ಮಾಡ್ಯಾಳೆ. ಬುಟ್ಟಿ ತೊಂಬರ್ತಾಳೆ ಕರೆಕ್ಟ್. ಹೆಂಗೆ ಅವು 100 60 ರೂಪಾಯಿ 100. ಇದನ್ನು ಎಣ್ಣೆ ಕೆಂಪಾಗೈತಿ ಹಿಂಗೆ. ಅದು ಕಬಾಬ್ ಕರೆದಿದ್ದಲ್ರಿ ಮೊನ್ನೆ, ಹ್ಞೂ ಅದು ಹಂಗಾಗಿ ಕೆಂಪಾಗೈತೆ. ಅದು ಕೆಂಪಾಗೈತನ ಅದು ಕಬಾಬ್ ಪೌಡ್ರ್ ಹಾಕಿರ್ತೀವಲ್ಲ ಹ್ಞೂ ಅದು ಕೆಂಪಾಗೈತಿ. ಇಲ್ಲ ನಾನು ಅನ್ಕೊಂಡೇನಿ ಎಣ್ಣೆ ಎಣ್ಣೆ ಒಳಗೂ ಈಗ ಬರತ್ತಪ್ಪ ಅನ್ನೋ ಕಲರ್ ನಾನು. ನೀರು ಹಾಕೋಬೇಕಾಗಿತ್ತಿಲ್ಲ ಅಡುಗೆ ಮಾಡೋ ಮುಂದೆ. ಇದು ಹೊರಗೆ ನೋಡಿ ಹಪ್ಪಳ ಸರ್ ನೋಡ್ಬೇಕು ತಡಿ ಹೆಂಗದಾವ. ಟೇಸ್ಟ್ ನೋಡ್ಬೇಕಲ್ಲ ಇವೆಲ್ಲ. ಹಂಗೇನ ನಾವು ಮಾಡ್ತೀವಲ್ಲ ಕೈ ರೇಷೆ ಹಂಗೇನ ಇದು ಹಂಗೆ ಈ ಬ್ಯಾಟ್ ಟೈಪ್ ಅದಾವ ಹಂಗೆ ಇದ್ದಿರ್ಬೋದು. ಹಂಗಾದವು ಇದನ್ನ ನೋಡ್ಕೊಂಡು ಥಿಕ್ನೆಸ್ ತಿಳೋ ಸುಮ್ಮ ನೀವು ಸ್ವಲ್ಪ ತಿಳೋದಾವ ಇವು. ಅಂದರೆ ನೀವು ಇವು ಒಂದೇ ಲೆವೆಲ್ ಇರ್ತಾವೆ ಇವು. ಹೆಚ್ಚಿಗೆ ದಿಪ್ಪ ಇರಂಗಿಲ್ಲ, ಹೆಚ್ಚಿಗೆ ತೆಳು ಇರಂಗಿಲ್ಲ ಇವು. ಮಷೀನ್ ಮಾಡ್ತಾರೆ ಕೈಲೇ ಮಾಡ್ತಾರೆ ಇನ್ನು ಹೆಂಗೆ ಮಾಡೋದು ನನಗೆ ಅನ್ಸೋ ಮಟ್ಟಿಗೆ ಕೈಲೇ ಮಾಡಿರ್ಬೋದು ಅಂತ. ಚಮಚಲಿ ನಮ್ಮಂಗ ಸೇಮೇನ. ತಗೊಂಬ ಎಣ್ಣೆ ಬಿಸಿ ಆಗತೈತಿ. ಭಾಳ ತೊಗೋಬೇಡ. ಅಲ್ಲೊಂದು ತಾಟ್ ತೊಂಬರ್ರಿ. ಏನು ಸುಮ್ಮನೆ ಭಾಳ ತೊಗೋಬೇಡ, ಸ್ವಲ್ಪ ತಗೋ. ಸಾಕಲ್ಲ? ಸಾಕು ಸಾಕು ಸಾಕು. ಒಂದು 5 ಬೇಕು. ಸಾಕ. ಆಮ್ಯಾಗ ಇವು ಎಣ್ಣೆಗೆ ಬಿದ್ದು ಬಿಡ್ಲಿಕ್ಕೆ ಭಾಳ ದೊಡ್ಡ ಅಕ್ಕಾವ ಇವು. ಇವು ನೋಡಕ್ಕೆ ಸಣ್ಣ ಕಾಣತ್ತಾವಲ್ಲ, ಕರ್ನಾಗ ದೊಡ್ಡ ಅಕ್ಕ ಭಾಳ ಇವು.